ಬೆಂಗಳೂರಿನ ಇಂದಿರಾನಗರದಲ್ಲಿ ಕುಡುಕನ ಕಿರಿಕ ಜಾಸ್ತಿ ಆಗಿದೆ. ಕುಡಿದ ಮತ್ತಲ್ಲಿ ಸಿಕ್ಕ ಮನೆಗೆ ನುಗ್ತಾ ಇದ್ದಾನೆ ಈ ಆಸಾಮಿ. ಕುಡುಕನ ಕಿಲಾಡಿ ತನ ಇದು. ಕುಡಿದ ನಶೆಯಲ್ಲಿ ಎಲ್ಲಿಗೆ ಬೇಕೋ ಅಲ್ಲಿಗೆ ನುಗ್ತಾ ಇದ್ದಾನೆ ಇವನು. ಸಿಕ್ಕ ಮನೆಗಳಿಗೆ ಹೋಗ್ತಾ ಇದ್ದಾನೆ. ಅದು ಯಾವ ಉದ್ದೇಶನೋ ಗೊತ್ತಾಗ್ತಾ ಇಲ್ಲ ಇನ್ನು. ಆ ಕುಡುಕನ ವರ್ತನೆ ಕಂಡು ಸ್ಥಳೀಯರು ಭಯಭೀತರಾಗಿದ್ದಾರೆ. ಒಂಥರ ಸೈಕೋ ಆಡ್ದಂಗೆ ಆಡ್ತಾ ಇದ್ದಾನೆ. ಇವನ ಚಲನವಲನ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ದೊಡ್ಡ ಕಟ್ಟಡಗಳನ್ನೇ ಸಲೀಸಾಗಿ ಹತ್ತಾ ಇದ್ದಾನೆ ಇವನು. ಆದಷ್ಟು ಬೇಗ ಈ ಸೈಕೋನನ್ನ ಬಂಧಿಸುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಅವನ ಉದ್ದೇಶ ಏನ್ರಿ? ಕಳುವು ಮಾಡಕ್ ಬಂದಿದ್ನ ಅಥವಾ ಏನಾದ್ರೂ ಇಣಿಕ್ ನೋಡಕ್ ಬಂದಿದ್ನ ಗೊತ್ತಾಗ್ತಾ ಇಲ್ಲ. ಕುಡಿದ ನಶೆಯಲ್ಲಿ ಬರ್ತಾನೆ, ಕಿಟಕಿಗಳಲ್ಲಿ ಇಣಿಕಿ ನೋಡ್ತಾನೆ, ಕಳ್ಳ ಬೆಕ್ಕಿನ ತರ ಬರ್ತಾನೆ. ನೋಡಿ, ಈಗ ಎಂಟ್ರಿ ಕೊಡ್ತಾ ನೋಡಿ. ಆ ಮನೆ ಒಳಗಡೆ ಬರ್ತಾನೆ. ಈಗ ಬೆಂಗಳೂರಿನ ಇಂದಿರಾನಗರದ ಸುತ್ತಮುತ್ತ ಸಾಕಷ್ಟು ಹಾವಳಿ. ನೋಡಿ, ಮನೆಯಿಂದ ಆಚೆ ಬರ್ತಾ ಇದ್ದಾನೆ. ಇವನೇ ಆ ಸೈಕೋ. ಕುಡ್ದಿದ್ದಾನೆ, ಗೊತ್ತಾಗ್ತಾ ಇದೆ, ತೇಲಾಡ್ತಿದ್ದಾನೆ. ನೋಡಿ, ಬಂದ. ಆ ಕಡೆ ಈ ಕಡೆ ನೋಡ್ತಾ ಇದ್ದಾನೆ, ನಿಲ್ಲೋಕ್ಕಾಗ್ತಾ ಇಲ್ಲ, ಅಳ್ಳಾಡ್ತಾ ಇದ್ದಾನೆ. ನೋಡಿ, ಅಲ್ಲಿ ಯಾವುದೋ ಮನೆಗಳಿಗೆ ಹೋಗ್ತಾ ಇದ್ದಾನೆ. ಮತ್ತೆ ಬಂದ ಯಾರು ಇಲ್ಲ ಅಂಥೇಳಿ ಮತ್ತೊಂದ್ಸಲಿ ನೋಡ್ತಾನೆ, ನಿಲ್ಲಕ್ಕಾಗ್ತಾ ಇಲ್ಲ, ಫುಲ್ ಟೈಟು. ಏನು ಮಾಡಲಿ, ನುಗ್ಗೇ ಬಿಡೋಣ ಅಂಥೇಳಿ ನೋಡಿ, ಬೈಕ್ ಕಳುವು ಮಾಡಕ್ಕೆ ಬಂದಿದ್ನ. ಇಲ್ಲ, ನಿಲ್ಲಕ್ಕಾಗ್ತಿಲ್ಲ ಅವನಿಗೆ. ಒಳಗಡೆ ಹೋದ ನೋಡಿ, ಎಂಟ್ರಿ ಕೊಟ್ಟ. ಅಲ್ಲಿ ಒಳಗಡೆ ನೋಡಿ, ಇಲ್ಲಿ ಒಳಗಿನ ದೃಶ್ಯ ನೋಡ್ತಾ ಇದ್ದೀವಿ ನಾವು. ನೋಡಿ ಹೆಂಗೆ ಹಾರ್ತಾ, ಅಲ್ಲಿ ಕುಡಿದ ನಶೆಯಲ್ಲಿನೇ ಆ ಕಿಟಕಿ ಹತ್ತುವಂಥ ಒಂದು ಪ್ರಯತ್ನವನ್ನು ಮಾಡ್ತಾನೆ. ಅಯ್ಯೋಯ್ಯೋ, ಏನ್ರಿ ಇವನ್ನ ಅವಾಂತರಗಳು! ಇವನ ಉದ್ದೇಶ ಏನ್ರಿ? ಸೈಕೋನ ಎರಡು ಮಿಕ್ಸಿ, ಒಂದು ಕುಡುಕ ವಿತ್ ಸೈಕೋ. ನೋಡಿ, ಜಾರ್ಬಂಡಿ ಆರೋ ಥರ ಆಡ್ತಾ ಇದ್ದಾನೆ. ಕಳುವು ಮಾಡಕ್ ಬಂದಿದ್ನಾ ಗೊತ್ತಾಗ್ತಾ ಇಲ್ಲ. ಏನಾದರೂ ಬೇರೆ ಕೃತ್ಯ ಮಾಡಕ್ ಬಂದಿದ್ನಾ? ನೋಡಿ, ದೊಡ್ಡ ಕಟ್ಟಡಗಳನ್ನ ಹೆಂಗೆ ಅದು ನಶೆಯಲ್ಲಿ ಏರ್ತಾ ಇದ್ದಾನೆ. ಬೇಸತ್ ಹೋಗ್ಬಿಟ್ಟಿದ್ದಾರೆ ಇಂದಿರಾನಗರದ ನಿವಾಸಿಗಳು ಇವನ ಕಾಟಕ್ಕೆ. ಮತ್ತಷ್ಟು ಮಾಹಿತಿ ಸಂತೋಷ್ ನೀಡ್ತಾರೆ. ಸಂತೋಷ್, ನೋಡ್ತಾ ಇದ್ದೀವಿ, ಕುಡುಕ ಪ್ಲಸ್ ಸೈಕೋ ಅಂತ ಅನಿಸ್ತಾ ಇದೆ. ಆತನ ಉದ್ದೇಶ ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ ದೃಶ್ಯಗಳಲ್ಲಿ ನೋಡಿದ್ರೆ. ಅಂದರೆ ತಲೆ ಕೆಟ್ಟು ಹೀಗೆ ಮಾಡ್ತಾ ಇದ್ದಾನ, ಕುಡಿದ ನಶೆಯಲ್ಲಿ ಏನೂ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ, ಅಥವಾ ಕಳ್ತನ ಉದ್ದೇಶನ, ಅಥವಾ ಕಳ್ಳಬೇಕಿನ ಥರ ಇಣಿಕಿ ನೋಡೋದಾ, ಹೇಗೆ ಒಂದು? ಪ್ರಭು, ಇಂದಿರಾನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇನ್ಸಿಡೆಂಟ್ ಆಗಿರುವಂತದ್ದು. ಓರ್ವ ವ್ಯಕ್ತಿ ಈ ರೀತಿಯಾಗಿ ಸೈಕೋಪಾತ್ ರೀತಿಯಲ್ಲಿ ಕಟ್ಟಡಗಳನ್ನ ಇರುವಂತದ್ದು, ಮನೆಗೆ ನುಗ್ಗುವಂತದ್ದು, ಸೊ ಅಲ್ಲಿ ಬ್ಯಾಗ್ ಗಳನ್ನ ಕಳ್ತನ ಮಾಡುವಂತದ್ದು, ಮೊಬೈಲ್ ಫೋನ್ ಗಳನ್ನ ಕಳ್ತನ ಮಾಡ್ಕೊಂಡು ಇದನ್ನ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಸೊ ಇದನ್ನ ಗಮನಿಸಿದ್ರೆ ಈತ ಮೋಸ್ಟ್ಲಿ ಕಳ್ಳ ಅನ್ನೋದು ಹಗಲುಗಣ್ಣ ಅಂತ ನಾವೇನ್ ಹೇಳ್ತೀವಿ, ಆ ರೀತಿ ಕಳ್ಳತನ ಮಾಡುವಂತದ್ದು ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಕಳೆದ ಕೆಲ ದಿನಗಳಿಂದಲೂ ಕೂಡ ಇಂದಿರಾನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಏರಿಯಾದಲ್ಲಿ ಹಲವು ಮನೆಗಳ ಈ ರೀತಿಯಾಗಿ ಮೊಬೈಲ್ ಇರ್ಬೋದು, ಬ್ಯಾಗ್ ಗಳಿರ್ಬೋದು, ಬೇರೆ ಬೇರೆ ವಸ್ತುಗಳು ಕಾಣ ಆಗ್ತಾ ಇದಾವೆ. ಸಂಜೆ ಆದ್ರೆ ಸಾಕು ಈತ ಎಂಟ್ರಿ ಆಗ್ತಾನೆ. ಎಲ್ಲಿ ಯಾವಾಗ ಏನನ್ನ ಕತ್ಕೊಂಡು ಹೋಗ್ತಾನೆ ಅನ್ನೋದ್ರ ಬಗ್ಗೆ ಯಾರು ಕೂಡ ಮಾಹಿತಿಗಳಿಲ್ಲ. ಆದ್ರೆ ಬಟ್ ಕಳ್ತನ ಆಗಿರೋ ಬಗ್ಗೆ ಯಾರಿಗೂ ಕೂಡ ಗೊತ್ತಾಗ್ತಾ ಇರಲಿಲ್ಲ. ಸೊ ಇದೀಗ ಯಾವಾಗ ಸಿಸಿ ಕ್ಯಾಮ್ರಾದಲ್ಲಿ ಈತನ ಎಲ್ಲಾ ರೀತಿಯಾಗಿ ಈ ಬಿಲ್ಡಿಂಗ್ ಗಳನ್ನ ಹಚ್ಚುವಂತದ್ದು ಇರ್ಬೋದು, ಕಿಟಕಿಗಳಿಂದ ಇಳಿದು ನೋಡುವಂತದ್ದು ಇರ್ಬೋದು. ಸೊ ಇದು ನೋಡಿದ್ರೆ ಎಲ್ಲೋ ಒಂದು ಕೂಡ ಈತ ಸೈಕೋಪಾತ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮನೆಯಲ್ಲಿ ಮಹಿಳೆಯರು ಇರ್ತಾರೆ, ಸೊ ಯಾರು ಕೆಲ್ಸಕ್ಕೆ ಹೋಗಿ ಬಂದಿರೋಂಥವ್ರು ಇರ್ತಾರೆ, ಮೊಬೈಲ್ ಗಳು ಇಟ್ಟಿರ್ತಾರೆ ಕಿಟಕಿ ಪಕ್ಕದಲ್ಲಿ, ಬ್ಯಾಗ್ ಗಳಿರುತ್ತೆ. ಇಂತಹ ವ್ಯಾಲ್ಯೂಬಲ್ ವಸ್ತುಗಳೇನಾಗುತ್ತೆ ಅವನ್ನ ಎತ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗುವಂತ ಕೆಲಸಗಳಾಗ್ತಿದೆ ಅನ್ನೋ ಮಾಹಿತಿ ಇರುವಂತದ್ದು. ಇದೇ ಸ್ಥಳೀಯರಿಂದಲೂ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಂದಿರಾನಗರ ಪೊಲೀಸರಿಗೆ ಮಾಹಿತಿಯನ್ನ ಕೊಡ್ತಾರೆ ಮತ್ತು ದೂರನ್ನು ದಾಖಲಿಸಿಕೊಂಡು ಆತನ್ನ ಬಂಧಿಸಬೇಕು ಅಂತ ಹೇಳಿ ಈಗಾಗಲೇ ದೂರು ನೀಡಿರುವಂತದ್ದು. ದೂರು ದಾಖಲು ಮಾಡ್ಕೊಂಡಿರುವಂತಹ ಇಂದಿರಾನಗರ ಪೊಲೀಸರು ಈಗ ಆರೋಪಿಗಳನ್ನ ಪತ್ತೆಯನ್ನ ಮಾಡ್ಲಿಕ್ಕೆ ಒಂದು ಶೋಧವನ್ನು ನಡೆಸ್ತಾ ಇರುವಂತದ್ದು. ಪ್ರಭು, ಥ್ಯಾಂಕ್ ಯು ಸಂತೋಷ್ ಮಾಹಿತಿಗಾಗಿ. ಕುಡುಕನ ಹಾವಳಿ ಮಿತಿ ಮೀರಿದೆ ಈಗ. ನೋಡಿ, ಆ ಕಳ್ತನ ಮಾಡ್ಲಿಕ್ಕೆ ಅವನು ಬಂದಂಗೆ ಕಾಣಿಸ್ತಾ ಇದೆ. ಕುಡಿಯೋಕೆ ದುಡ್ಡಿಲ್ಲ ಅಂತ ಅನ್ಸುತ್ತೆ. ಹಾಗಾಗಿ ಏನೋ ಸ್ವಲ್ಪ ಅಲ್ಪ ಸೊಕ್ಕ ಅಲ್ಲಿ ಯಾವುದೋ ಒಂದು ಬ್ಯಾಗ್ ಪರ್ಸ್ ಸಿಗುತ್ತೋ, ಅಥವಾ ಅಲ್ಲಿ ದುಡ್ಡಿರುತ್ತೋ, ಅಥವಾ ಕಿಟಕಿ ಪಕ್ಕದಲ್ಲಿ ಏನಾದರೂ ಮೊಬೈಲ್ ಚಾರ್ಜ್ ಹಾಕಿದ್ರು ಅದನ್ನೇ ಎತ್ಕೊಂಡು ಹೋಗ್ತಾ ಇದ್ದಾನಂತೆ. ಅದಕ್ಕೆ ಅಲ್ಲಿ ಸ್ಥಳೀಯರು ಈ ರೀತಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಬಟ್ ಏನಾದರೂ ಆಗಲಿ, ಅಲ್ಲಿ ಬಿಲ್ಡಿಂಗ್ಗಳನ್ನು ದೊಡ್ಡ ಕಟ್ಟಡಗಳನ್ನು ಹಾಗೆ